ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರರೇ ಮತ್ತು ಸಹೋದರಿಯರೇ, ನಿಮ್ಮೆಲ್ಲರಿಗೂ ಮುಂಜಾನೆಯ ವಂದನೆಗಳು. ಕ್ರಿಸ್ತನ ಜೀವಿತ ಪಾಠದ ಹೆಸರು ತಪ್ಪಿಹೋದ ಮಗನ ಹಿಂದಿರುಗುವಿಕೆ. ರೀಪ್ರಿಂಟ್ಸ್ ಪುಟ 1459, ಪುಟದ ಸಂಖ್ಯೆ 46-47. ನಮ್ಮ ಕರ್ತನು ಕಟ್ಟುನಿಟ್ಟಾಗಿ ಧರ್ಮವಿಧಿಗಳನ್ನು ಅನುಸರಿಸುತ್ತಿದ್ದುದು ಏಕೆಂದರೆ ಯಹೂದ್ಯನಾಗಿ ಧರ್ಮಶಾಸ್ತ್ರ ಅಧೀನನಾಗಿ ಹುಟ್ಟಿದ ಆತನು ತನ್ನ ಮರಣ ಪರ್ಯಂತರ ಆಜ್ಞಾ ವಿಧಿಗಳನ್ನು ಆದೇಶಿಸುವಂಥದ್ದನ್ನು ಗೌರವಿಸುವ ಕಟ್ಟುಪಾಡಿನಲ್ಲಿದ್ದನು. ಆತನ ಮರಣವು ಧರ್ಮಶಾಸ್ತ್ರ ಸಂಬಂಧವಾದ ಒಡಂಬಡಿಕೆಯನ್ನು ಅಂತ್ಯಗೊಳಿಸಿತ್ತು. ನಿಸ್ಸಂದೇಹವಾಗಿ ಮೊದಲಲ್ಲಿ ಆತನನ್ನು ಫರಿಸಾಯರಿಗೆ ಪ್ರೀತಿ ಪಾತ್ರರನ್ನಾಗಿ ಮಾಡಿತ್ತು. ಇದರ ಅನುಸಾರವಾಗಿಯೇ ಆತನು ಅನೇಕ ಸಾರಿ ಫರಿಸಾಯರಲ್ಲಿ ಕೆಲವರ ಮನೆಯಲ್ಲಿ ಅತಿಥಿಯಾಗಿದ್ದನ್ನು ನಾವು ನೋಡುತ್ತೇವೆ. ಆದರೆ ಆತನು ಪಾಪಿಗಳನ್ನು ಸೇರಿಸಿಕೊಂಡು ಅವರೊಡನೆ ಊಟ ಮಾಡುವುದನ್ನು ಫರಿಸಾಯರು ನೋಡಿದಾಗ ಈತನ ನೀತಿಯು ತಮ್ಮ ನೀತಿಗಿಂತಲೂ ಬೇರೆ ಎಂಬುದನ್ನು ಗ್ರಹಿಸಲಾರಂಭಿಸಿ ಕತ್ತಲೆಯು ಬೆಳಕನ್ನು ವಿರೋಧಿಸದಂತೆ ಅವರು ಆತನನ್ನು ಹಗೆ ಮಾಡುತ್ತಿದ್ದರು. ಇದಕ್ಕೂ ಮಿಗಿಲಾಗಿ ಆತನ ಉಪದೇಶಗಳು ತಮ್ಮ ವಿರೋಧವಾಗಿ ಪ್ರತಿಬಿಂಬಿಸುವವುಗಳಾಗಿದ್ದು, ತಾವು ಹೇಳಿಕೊಳ್ಳುವ ಅಪರಿಪೂರ್ಣವಾದ ಪರಿಶುದ್ಧತೆಯನ್ನು ತೀಕ್ಷ್ಣವಾಗಿ ಖಂಡಿಸುತ್ತಿದ್ದವೆಂಬುದನ್ನು ಶೀಘ್ರವಾಗಿ ಕಂಡುಕೊಳ್ಳಲಾರಂಭಿಸಿದರು. ಹೀಗೆ ಈ ಸಾಮ್ಯ ಹಾಗೂ ಇದೇ ವಾಕ್ಯೋಪದೇಶದಲ್ಲಿನ ಆತನ ಇತರ ಸಾಮ್ಯಗಳು ಫರಿಸಾಯರಿಗೆ ಒಂದು ತಿದ್ದುಪಾಟಿಯಾಗಿ ಹೇಳಲ್ಪಟ್ಟಿತ್ತು. ಯಾಕೆಂದರೆ ಅವರು ಆತನು ಮಾಡುತ್ತಿದ್ದ ಉಪದೇಶದ ಬಗ್ಗೆ ಇಲ್ಲವೇ ಹಿಂದೆ ಸರಿದವರಾಗಿ ಅಪಕೀರ್ತಿಗೊಳಗಾದವರ ವಿಷಯವಾಗಿ ಏನನ್ನಾದರೂ ಆತನು ಮಾಡುತ್ತಿದ್ದದರ ಬಗ್ಗೆ ಆತನಿಗೆ ವಿರೋಧವಾಗಿ ಗುಣಗುಟ್ಟುವವರಾಗಿದ್ದರು. ಮೊದಲಲ್ಲಿ ಯಹೂದ್ಯರೆಲ್ಲರೂ ದೇವರೊಂದಿಗೆ ಒಡಂಬಡಿಕೆಯ ಸಂಬಂಧದಲ್ಲಿ ಸೇರಿದವರಾಗಿ ಮತ್ತು ಹೀಗೆ ಅವರು ಛಾಯಾರೂಪವಾಗಿ ಒಂದು ಮಾದರಿಯಲ್ಲಿ ಆತನ ಮಕ್ಕಳಾಗಿದ್ದರು. ಸುವಾರ್ಥ ಯುಗದಲ್ಲಿನ ಮಕ್ಕಳ ಮನೆತನದವರಿಗೆ ಪ್ರತಿಯಾಗಿ ಸೇವಕರ ಮನೆತನ ಎಂದು ಕರೆಯಲ್ಪಟ್ಟವರಾಗಿದ್ದರು. ಅವರು ಆತ್ಮಿಕವಾದ ಮಕ್ಕಳ ಮನೆತನದವರಿಗೆ ಛಾಯಾರೂಪವಾಗಿ ಮಾದರಿಯಾಗಿರುವರೆಂಬುದನ್ನು ಮತ್ತು ಪಾಪ ಮಾಡುವುದಕ್ಕೆ ಮೊದಲು ಆದಾಮನು ಮಾನವನಾಗಿ ದೇವರ ಮಗನಾಗಿದ್ದಂತೆಯೇ ಪಾಪ ಕ್ಷಮೆಯನ್ನು ಹೊಂದಿ ದೇವರೊಂದಿಗೆ ಹೊಂದಾಣಿಕೆಗೆ ಹಿಂದಿರುಗುವವರೆಲ್ಲರೂ ಮತ್ತೆ ಮಕ್ಕಳಾಗುವರೆಂಬುದನ್ನು ನಾವು ನೆನಪಿನಲ್ಲಿಟ್ಟುಕೊಳ್ಳಬೇಕು. ಅವರು ಭೂ ಸಂಬಂಧವಾದ ಇಲ್ಲವೇ ಆತ್ಮಿಕ ಸಂಬಂಧವಾದ ಸಂತಾನದವರಾಗಿರುವರು. ಹೀಗೆ ಈ ಸಾಮ್ಯದಲ್ಲಿ ಹೇಳಿರುವಂತೆ ಯಹೂದ್ಯರೊಡನೆ ಮಾಡಿಕೊಂಡ ಒಡಂಬಡಿಕೆಯ ಮೂಲಕವಾಗಿ ಇಸ್ರಾಯೇಲರೆಲ್ಲರೂ ಮಾನವ ಕುಲದಲ್ಲಿನ ದೇವರ ಮಕ್ಕಳಂತೆ ನಡೆಸಿಕೊಳ್ಳಲ್ಪಟ್ಟಿದ್ದರು. ಸೀನಾಯಿ ಬಳಿಯಲ್ಲಿ ಒಡಂಬಡಿಕೆ ಮಾಡಲ್ಪಟ್ಟ ದಿನದಿಂದ ಈ ಸಂಬಂಧವು ಪ್ರಾರಂಭವಾಗಿತ್ತು. ವಿಧೇಯರಾದ ಮಕ್ಕಳ ಬಾಂಧವ್ಯಕ್ಕೆ ಅನುಗುಣವಾಗಿ ನಡೆದುಕೊಂಡವರಾಗಿ ಎಲ್ಲರೂ ಮೊದಲಲ್ಲಿ ದೇವಾನುಗ್ರಹದಲ್ಲಿ ನೆಲೆಗೊಂಡವರಾಗಿ ಮನೆಯಲ್ಲಿ ಇರುವಂಥವರಾಗಲು ಪರಿಶ್ರಮಿಸಿದ್ದರು. ನಮ್ಮ ಕರ್ತನ ದಿನದಲ್ಲಿ ಈ ಸಾಮ್ಯದ ಮೊದಲ ಅಥವಾ ಹಿರಿಯ ಮಗನು ಅತಿ ಪ್ರಾಮುಖ್ಯವಾಗಿ ಫರಿಸಾಯರಿಂದ ಸೂಚಿತನಾಗಿದ್ದನು. ಆದರೆ ಮತ್ತೊಂದು ವರ್ಗವು ಬೆಳೆದು ಬಂದಿತ್ತು. ಅದು ದೇವಾನುಗ್ರಹವನ್ನು ಹೊಂದಿಕೊಂಡ ತರುವಾಯ ಪಾಪದ ಮಾರ್ಗಗಳಲ್ಲಿ ಅಲೆದಾಡಿ ದೇವರನ್ನು ಮರೆತು ಹೋದ ಸ್ಥಿತಿಗೆ ತಲುಪಿ ಆತನ ಪ್ರೀತಿ ಪರಿಪಾಲನೆಗಳನ್ನು ವ್ಯರ್ಥಪಡಿಸಿಕೊಂಡಿತ್ತು. ನಮ್ಮ ಕರ್ತನ ದಿನದಲ್ಲಿ ಕಿರಿಮಗನು ಸುಂಕದವರು ಮತ್ತು ಪಾಪಿಗಳಲ್ಲಿ ಸೂಚಿತನಾಗಿದ್ದನು. ಪಾಪವು ಯಾವಾಗಲೂ ಕೆಲವು ಬಗೆಯಲ್ಲಿ ದುರ್ಗತಿಯನ್ನು ತಂದುಕೊಡುವುದು, ಅಲ್ಲದೆ ಹಲವು ಬಾರಿ ಅನೇಕ ರೀತಿಯ ದುರ್ಗತಿಯನ್ನು ತರುವುದು. ಸುಂಕದವರು ಮತ್ತು ಪಾಪಿಗಳು ತಪ್ಪಿಹೋದ ಕಿರಿಯ ಮಗನ ಕಥೆಯನ್ನು ಕೇಳಿದಾಗ ತಮ್ಮಲ್ಲಿರುವ ಕೊರತೆಯ ಬಗ್ಗೆ ಅರಿವುಂಟಾಗಿ ಅದರಲ್ಲಿ ಚಿತ್ರಿತಗೊಂಡ ತಮ್ಮ ದುಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳುವರೆಂದು ಒಬ್ಬರು ಊಹೆ ಮಾಡಬಯಸಲು ಸಾಧ್ಯ. ಆ ತಪ್ಪಿಹೋದವನಿಗೆ ಹೇಗೆ ತನಗೆ ಬುದ್ಧಿ ಬಂತೆಂದು ಮತ್ತು ಆ ತಂದೆಯು ಹೇಗೆ ಅವನು ಬಹುದೂರದಲ್ಲಿರುವಾಗಲೇ ಕಂಡನು ಎಂಬುದನ್ನು ಒಡೆಯನು ಹೇಳಲು ಮುಗಿಸುವ ಮೊದಲೇ ಕೇಳುತ್ತಿದ್ದ ಅನೇಕ ಕಣ್ಣುಗಳು ಒದ್ದೆಯಾಗಿದ್ದರೆಂಬುದರಲ್ಲಿಯೂ ಹಾಗೂ ಅವರಲ್ಲಿ ಅನೇಕರ ಹೃದಯಗಳು ಭಾವಾವೇಶ ಅನುಕಂಪದಿಂದ ತುಂಬಿ ಹೋಗಿ ಸೈತಾನನನ್ನು ಸೇವಿಸುವುದರಿಂದ ತಿರುಗಿಕೊಂಡು ದೇವಾನುಗ್ರಹ ಪ್ರೀತಿಗಳ ಸೇವೆಯನ್ನು ಇದರಂತೆಯೇ ಬಯಸುತ್ತಿದ್ದರೆಂಬುದರಲ್ಲಿ ಸಂದೇಹವಿಲ್ಲ.